ಕೆಜಿಎಫ್ ಹಾಗೂ ಕೆಜಿಎಫ್ 2 ಸಿನಿಮಾದ ಮೂಲಕ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಖ್ಯಾತಿ ಪಡೆದಿರುವಂತಹ ಯಶ್ ಅವರು ಈಗ ಗೀತು ಮೋಹನ್ ದಾಸ್ ಜೊತೆ ಟಾಕ್ಸಿಕ್ ಚಿತ್ರಕ್ಕಾಗಿ ಒಂದಾಗಿದ್ದಾರೆ. ಈ ಸಿನಿಮಾ ಇತ್ತೀಚೆಗೆ ಅಧಿಕೃತವಾಗಿ ಘೋಷಣೆ ಆಗಿತ್ತು. ಯಶ್ ಬರ್ತ್ಡೇಗೆ ಟೀಸರ್ ಕೂಡ ರಿಲೀಸ್ ಅನ್ನ ಮಾಡಿತ್ತು ಚಿತ್ರತಂಡ. ಈ ಚಿತ್ರದ ಬಜೆಟ್ ಈಗ 40% ಏರಿಕೆ ಆಗಿದೆ ಎನ್ನಲಾಗ್ತಾ ಇದೆ. ಇದಕ್ಕೆ ಕಾರಣ ಆಗಿದ್ದು ಯಶ್ ಹಾಗೂ ಗೀತು ಮೋಹನ್ ದಾಸ್ ಅವರ ಒಂದು ನಿರ್ಧಾರ ಎಂದು ಹೇಳಲಾಗ್ತಾ ಇದೆ. ಟಾಕ್ಸಿಕ್ ಸಿನಿಮಾದಲ್ಲಿ ಯಶ್ ಜೊತೆಗೆ ಕಿಯಾರಾ ಅಡ್ವಾಣಿ, ನಯನತಾರಾ, ಹುಮಾ ಖುರೇಷಿ, ತಾರಾ ಸುತಾರಿಯಾ ಅವರು ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಿದ್ದಾರೆ. ಈ ಸಿನಿಮಾದ ಶೂಟಿಂಗ್ ಭರ್ಜರಿ ವೇಗದಲ್ಲಿ ಸಾಗ್ತಾ ಇದೆ. ಇದನ್ನು ಕನ್ನಡದ ಜೊತೆಗೆ ಪರಭಾಷೆಗೆ ಕೂಡ ಡಬ್ ಮಾಡಿ ರಿಲೀಸ್ ಮಾಡುವ ಆಲೋಚನೆ ಇದೆ ಅಂತ ಚಿತ್ರತಂಡ ಕೂಡ ಹೇಳಿಕೊಂಡಿತ್ತು. ಈಗ ಇಂಗ್ಲಿಷ್ ಭಾಷೆಯಲ್ಲಿಯೂ ಕೂಡ ಸಿನಿಮಾ ಶೂಟಿಂಗ್ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಟಾಕ್ಸಿಕ್ ಸಿನಿಮಾ ಕನ್ನಡದ ಜೊತೆಗೆ ಇಂಗ್ಲಿಷ್ನಲ್ಲಿಯೂ ಕೂಡ ಶೂಟ್ ಆಗ್ತಿದೆ. ಹೌದು, ಯಶ್ ಹಾಗೂ ಇತರ ಕಲಾವಿದರು ಕನ್ನಡದ ಜೊತೆಗೆ ಇಂಗ್ಲಿಷ್ನಲ್ಲಿಯೂ ಕೂಡ ಡೈಲಾಗ್ಗಳನ್ನು ಹೇಳ್ತಿದ್ದಾರೆ. ಈ ಮೂಲಕ ಸಿನಿಮಾ ಪ್ಯಾನ್ ವರ್ಲ್ಡ್ ಮಟ್ಟದಲ್ಲಿ ರಿಲೀಸ್ ಮಾಡಲು ಚಿತ್ರತಂಡ ತೀರ್ಮಾನ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಟಾಕ್ಸಿಕ್ ಚಿತ್ರವನ್ನು ಇಂಗ್ಲಿಷ್ಗೆ ಡಬ್ ಮಾಡಬಹುದು, ಆದರೆ ಚಿತ್ರತಂಡದವರು ಹಾಗೆ ಮಾಡ್ತಾ ಇಲ್ಲ. ಎರಡೂ ಭಾಷೆಯಲ್ಲಿಯೂ ಕೂಡ ಒಂದೇ ಕಾಲದಲ್ಲಿ ಶೂಟಿಂಗನ್ನು ಮಾಡೋಕ್ಕೆ ಆಲೋಚನೆಯನ್ನು ಮಾಡಿದ್ದಾರೆ. ಎರಡೂ ಭಾಷೆಗಳಲ್ಲಿ ಚಿತ್ರಗಳನ್ನು ಒಟ್ಟಿಗೆ ಶೂಟಿಂಗ್ ಮಾಡುವ ಮೂಲಕ ಈ ಒಂದು ಚಿತ್ರತಂಡದ ಒಂದು ಬಜೆಟ್ ಏನಿದೆ 40% ಏರಿಕೆಯಾಗಿದೆ ಎನ್ನಲಾಗ್ತಾ ಇದೆ. ಈ ಬಜೆಟನ್ನು ಭರಿಸಲು ಟಾಕ್ಸಿಕ್ ನಿರ್ಮಾಣ ಸಂಸ್ಥೆ ಕೂಡ ರೆಡಿ ಇದೆ ಅಂತ ಹೇಳ್ತಾ ಇದೆ. ಟಾಕ್ಸಿಕ್ ಭಾರತ ಚಿತ್ರರಂಗದ ದುಬಾರಿ ಸಿನಿಮಾ ಎನಿಸಿಕೊಳ್ಳಲಿದೆ ಅಂತ ಚಿತ್ರತಂಡ ಹೇಳ್ಕೊಳ್ತಾ ಇದೆ. ಇನ್ನು ಕೆಲವು ಚಿತ್ರರಂಗದ ಗಣ್ಯರು ಕೂಡ ಈ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಈಗಾಗಲೇ ಬೆಂಗಳೂರು, ಗೋವಾ ಮೂಲದ ಕಡೆಗಳಲ್ಲಿ ಶೂಟಿಂಗ್ ಮಾಡಲಾಗಿದೆ. ಈ ಚಿತ್ರವನ್ನು ಇಂಗ್ಲಿಷ್ನಲ್ಲಿ ಹಂಚಿಕೆ ಮಾಡಲು ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ನಡೆಸಲಾಗ್ತಾ ಇದೆ. ಬಾಲಿವುಡ್ ನಿರ್ಮಾಣ ಸಂಸ್ಥೆಗಳ ಜೊತೆ ಈಗಾಗಲೇ ನಟ ಯಶ್ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೆಜಿಎಫ್ ಚಿತ್ರವನ್ನು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಮಾಡುವ ಆಲೋಚನೆ ಯಶ್ ಅವರದ್ದೇ ಆಗಿತ್ತು. ಈಗ ಪ್ಯಾನ್ ವರ್ಲ್ಡ್ ಮಟ್ಟದಲ್ಲಿ ಈ ಒಂದು ಚಿತ್ರವನ್ನು ರಿಲೀಸ್ ಮಾಡುವಂಥ ಆಲೋಚನೆಯು ಕೂಡ ಯಶ್ ಅವರದ್ದೇ ಅಂತ ಹೇಳಲಾಗ್ತಾ ಇದೆ.